ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಲೋಕ ವಿತ್ ಅಮ್ಮೋ ಮೈ ಯೂಟ್ಯೂಬ್ ಚಾನಲ್. ಹಾಗೆಯೇ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಾವು ನಮ್ಮ ಫ್ಯಾಮಿಲಿ ಜೊತೆ ದಕ್ಷಿಣ ಯಾತ್ರೆ ಆದಂತಹ ಶ್ರೀ ನಂಜನಗೂಡು ನಂಜುಂಡೇಶ್ವರ ಪಂಚಮಹಾರಥೋತ್ಸವ ನೋಡೋದಕ್ಕೆ ಅಂತ ನಾವು ಒಂದಿನ ಮುಂಚಿತವಾಗಿ ನೈಟ್ ಬಂದಿದ್ದೀವಿ. ಮೊದಲು ನಾವು ಕಪಿಲಾ ನದಿ ಹೊಳೆ ಹತ್ರ ಹೋಗಿ ಗಂಗೆ ಪೂಜೆ ಮಾಡಿಕೊಂಡು ನಂತರ ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ಬಟ್ ನೋಡಿ ರಾತ್ರಿ ಎಲ್ಲ ತುಂಬ ಲೈಟಿಂಗ್ಸ್ ಅರೇಂಜ್ಮೆಂಟ್ಸು ಚೆನ್ನಾಗಿತ್ತು. ಹಾಗೆಯೇ ಜಾತ್ರೆನ ನೋಡೋದಕ್ಕೆ ಅಂತ ತುಂಬ ಜನ ಬಂದಿದ್ದರು. ಸೊ ತುಂಬ ರಶ್ ಇತ್ತು. ದೇವಾಲಯದ ಮುಂಭಾಗದಲ್ಲಿ ಕಲ್ಯಾಣಿ ಹತ್ತಿರ ಪೊಲೀಸ್ ಪಟ್ಟಣ ಇದೆ. ಜಾತ್ರೆಯಲ್ಲಿ ನೋಡೋದಕ್ಕೆ ಐಟಮ್ಸ್ಗಳೆಲ್ಲ ತುಂಬ ಚೆನ್ನಾಗಿದ್ವು. ಬಟ್ ನಾವು ಯಾವುದನ್ನು ಕೂಡ ಏನು ತಗೊಳ್ಳಿಲ್ಲ. ಬಟ್ ಲಾಸ್ಟಲ್ಲಿ ಕೃಷ್ಣನ ವಿಗ್ರಹಗಳಂತೂ ತುಂಬಾ ಅಂದರೆ ತುಂಬ ಚೆನ್ನಾಗಿದ್ವು. ತುಂಬ ಇಷ್ಟ ಆಯಿತು. ನಂಜುಂಡೇಶ್ವರ ದೇವಸ್ಥಾನ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೈಟು. ಸೊ ಹಾಗೆಯೇ ಪಂಚರಥಗಳಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವೆಲ್ಲರೂ ಪೂಜೆ ಮಾಡಿಕೊಂಡು ಲಾಸ್ಟಲ್ಲಿ ಧೂಪ ಹಾಕಿಬಿಟ್ಟು ದೇವರ ಪ್ರಸಾದ ಅಂತ ಊಟ ಮಾಡೋಕ್ಕೆ ಅಂತ ಹೋದ್ವಿ. ಬಟ್ ಅಲ್ಲಿ ತುಂಬ ಜನ ರಶ್ ಇರೋದ್ರಿಂದ ಕ್ಯೂನಲ್ಲೇ ನಿಂತ್ಕೊಂಡು ಹೋದ್ವಿ. ನೋಡಿ ಎಷ್ಟು ರಶ್ ಇದ್ದಾರೆ ಅಂತ. ಕೊನೆಗೂ ಪ್ರಸಾದ ಇಸ್ಕೊಂಡು ಬಂದು ಹೊರಗಡೆ ಕೂತ್ಕೊಂಡು ತಿಂತಾ ಇದ್ವಿ. ಇಲ್ಲಿ ಹೀಗೆ ಪಂಚರಥೋತ್ಸವ ದಿನ ನೈಟ್ ಇದು ನಾಟಕ ಕೂಡ ನಡೆಯುತ್ತೆ. ನೋಡಿ ಇದೆ ನಾಟಕ ನಡೆಯೋದಕ್ಕಿಂತ ಸ್ಟೇಜ್ ರೆಡಿ ಮಾಡಿರ್ತಾರೆ. ನಂತರ ನಾವು ಊಟ ಮಾಡಿಕೊಂಡು ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಬಂದ್ವಿ. ಇಲ್ಲಿ ನೋಡಿ ತುಂಬ ಜನ ರಶ್ ಆಗಿದ್ದಾರೆ. ನೈಟ್ ಪೂರ್ತಿನೇ ಇಲ್ಲಿ ಬೆಳಗಿನ ಜಾವ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿ ಈ ದಾರದಾರಿಲಿ ಮಲ್ಕೊಂಡಿದ್ದಾರೆ. ಬೆಳಗಿನ ಜಾವ 2:15. ನಾಲ್ಕೂವರೆಗೆ ನೋಡಿ ಇವಾಗ ನಾವು ಒಳಗಡೆ ಎಂಟ್ರೆನ್ಸ್ ಕೊಟ್ವಿ. ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ ಸುಮಾರು ಬೆಳಗಿನ ಜಾವ 5:30 ಆಗಿತ್ತು. तस्मै देवाय अभिषाभिदेव उचोभे नमः स बुद्धिका उपमः उमामहेश्वर नमसेथ शत्रूरेश्वराभ्यां नमः तद्देन च सुमतो नारे तद्देना जगादगा जगाहना जगाधनोर्नमः आत्मानुराः नमः
ಇಲ್ಲಿ ನೋಡಿ ತೇರಿಗೆ ಎಲ್ಲ ಅಲಂಕಾರ ಆದಮೇಲೆ ಗರುಡ ಬಂದು ತೇರಿನ ಸುತ್ತ ಪ್ರದಕ್ಷಿಣೆ ಹಾಕಿದ್ಮೇಲೆ ತೇರನ್ನು ಎಳೆಯಲಾಗುತ್ತದೆ. ಫಾರ್ ದ ಫಸ್ಟ್ ಟೈಮ್ ನಾನು ತೇರು ಎಳೆಯೋದನ್ನು ತುಂಬ ಹತ್ತಿರದಿಂದ ನೋಡಿರೋದು. ಐ ಆಮ್ ಸೋ ಲಕ್ಕಿ ಟುಡೇ. ಐ ಆಮ್ ಸೋ ವೆರಿ ವೆರಿ ಹ್ಯಾಪಿ. ಫೋನ್ ಎತ್ತಿ ಬೇರು ತೇರು ನೋಡ್ಕೊಂಡಾದ ನಂತರ ನಾವು ಬಸಪ್ಪ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬಂದು ಹಸುಗಳಿಗೆ ಏನಾದರೂ ತೊಂದರೆ ಆಗಿದ್ದರೆ ಇಲ್ಲಿ ಬಂದು ಉಳಿ ಮೂಟೆ ಅಂತ ಹೇಳ್ಬಿಟ್ಟು ನೋಡಿ ಇದನ್ನು ತೊಗೊಂಡು ನಾವು ಅರ್ಚಕ್ರ ಹತ್ರ ಇಸ್ಕೊಂಡು ದೇವ್ರ ಸುತ್ತ ಪ್ರದಕ್ಷಿಣೆ ಮಾಡಿ ಮತ್ತೆ ಅಲ್ಲಿಗೆ ಕೊಟ್ಟು ಬರಬೇಕು. ಇದನ್ನು ಹರಕೆ ಮಾಡ್ಕೊಂಡು ಕೂಡ ಕೊಡಬಹುದು. ನಂತರ ನಾವು ಪರಶುರಾಮ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಬೆಲ್ಲ ಮತ್ತು ಉಪ್ಪು ಇದನ್ನು ತಗೊಂಡೋಗಿ ಅರ್ಚಕರ ಹತ್ರ ಪೂಜೆ ಮಾಡಿಸಿ ಅರ್ಚಕರು ಇದಕ್ಕೆ ಪೂಜೆ ಮಾಡಿ ತೀರ್ಥ ಹಾಕಿ ನಮಗೆ ಕೊಡ್ತಾರೆ. ಸೊ ನಾವು ಅದನ್ನು ನಮ್ಮ ಸುತ್ತ ಇಳಿ ತೆಗೆದು ಉಪ್ಪು ನೀರು ಕರಗದ ಹಾಗೆ ನಮ್ಮ ಕಷ್ಟಗಳೆಲ್ಲ ಕರಗಲಿ ಅಂತ ಹೇಳಿಬಿಟ್ಟು ನೀರಿನಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಮ್ಮ ಕಷ್ಟಗಳು ಅದು ಹೇಗೆ ಕರಗೋಗುತ್ತೋ ಹಾಗೆ ನಮ್ಮ ಕಷ್ಟಗಳು ಕೂಡ ಕರಗೋಗುತ್ತೆ ಅಂತ ಇಲ್ಲಿನ ನಂಬಿಕೆ. Thank you for watching my video.